ಡಾಬಾ ಸ್ಟೈಲ್ ಪನ್ನೀರ್ ಕುರ್ಮಾ ಮನ್ಯಾಗನ ಮಾಡ್ತೀನ್ರಿ. ಮಸ್ತ್ ಅಂದ್ರ ಮಸ್ತ್ ಟೇಸ್ಟ್ ಇರ್ತೈತಿ. ಇದನ್ನ ಹೆಂಗ್ ಮಾಡೋದು ಅಂತೇಳಿ ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಮಸ್ತ್ ಟೇಸ್ಟ್ ಇರ್ತೈತಿ. ಬರ್ರಿ ಈಗ ಹೆಂಗ್ ಮಾಡೋದು ಅಂತ ಹೇಳಿ ನೋಡುನು. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಪನ್ನೀರ್ ಮಾಡಿ ಇಟ್ಕೊಂಡಿದ್ನಿ. ಹೋಮ್ ಮೇಡ್ ಪನ್ನೀರ್ನ ನಾನು ಯೂಸ್ ಮಾಡೋದು. ನೀವು ನೋಡಿರ್ಲಿಲ್ಲ ಅಂದ್ರೆ ನಾನು ನನ್ನ ಚಾನಲ್ ಒಳಗ ಪನ್ನೀರ್ ವಿಡಿಯೋ ಹಾಕಿನಿ. ಇಲ್ಲ ಅಂದ್ರೆ ನಿಮ್ಮ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೋರಿ. ಪನ್ನೀರ್ ಮಾಡಿಟ್ಟ ನಾನು ಹಂಗ ಜ್ಯೂಸ್ ರೆಡಿ ಮಾಡ್ಕೋತಾನು, ABC ಜ್ಯೂಸ್. ಇದನ್ನ ರೆಡಿ ಆದಿಂದ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಕುರ್ಮಾ ರೆಡಿ ಮಾಡ್ಕೊಂಡಿದ್ನಿ. ಹೆಂಗ್ ಮಾಡೋದು ಅಂತ ಹೇಳಿ ನೋಡುನು. ಈ ಚಳಿಗಾಲಕ್ಕೆ ನನ್ನ ಕೈ ನೋಡ್ರಿ ಹೆಂಗಾಗ್ಯಾವ ಅಂತ ಹೇಳಿ. ಒಂಥರ ಏನು ಅದು ಚಳಿಗಾಲಕ್ಕೆಲ್ಲ ಒಡೆದಿರ್ತಲ್ಲ, ಅದ್ರೊಳಗೆ ಎಲ್ಲಾನು ಏನ ಹೆರ್ಚ್ರಿ ನೀವು ತರಕಾರಿ ಅಥವಾ ದಾಳಂಬ್ರಿ ಇದೆಲ್ಲ ಹೆರ್ಚಿದ್ರಂದ್ರೆ ಈ ತರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡ್ತಾವ ಕೈ. ನನ್ನ ಕೈ ನನಗ ನೋಡಕ್ ಆಗವಲ್ದು. ಆಮೇಲೆ ಬಟ್ಟೆ ತೊಳೆನ ಸ್ವಲ್ಪ ಸರಿ ಹೊಕ್ಕಾವು. ಇವು ಇದೇ ತರನ ಚಳಿಗಾಲಕ್ಕೆ ಎಲ್ಲಾರು ಅನ್ಕೋತಾನ ನಾನು. ಇವಾಗ ನಾನು ABC ಜ್ಯೂಸ್ ಮಾಡ್ಕೊಂಡಿದ್ದಾತು. ಆಮೇಲೆ ಹಂಗ ಬ್ರೇಕ್ಫಾಸ್ಟ್ನು ರೆಡಿ ಮಾಡ್ಕೊಂಡಿನಿ. ಈ ತರ ಹೆಲ್ದಿಯಾಗೆ ಒಂದು ಬ್ರೇಕ್ಫಾಸ್ಟ್ ತಿನ್ರಿ. ಎಲ್ಲಾ ತರಕಾರಿ ಆಮೇಲೆ ಪ್ರೋಟೀನ್ ಸಿಗುವಂತ ಎಲ್ಲಾ ತರ ಬ್ಯಾಲೆನ್ಸ್ ಫುಡ್ ಇರಬೇಕು. ಈಗ ಪನ್ನೀರ್ ಕುರ್ಮಾ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಫಸ್ಟಿಗೆ ನಾನು ಈ ತರ ಸಣ್ಣದಾಗೆ ಈರುಳ್ಳಿ ಹೆಚ್ಕೊಂಡಿನಿ. ಈ ತರ ನೀವು ಉದುರಾಗಿ ಮಾಡ್ಕೋರಿ ಇವ್ನ ಏನ್ ಮಾಡ್ಬೇಕಂದ್ರ ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಹುರ್ಕೋರಿ. ಇಲ್ಲ ಅಂದ್ರೆ ಈ ಫ್ರೈಡ್ ಆನಿಯನ್ ಇರ್ತಾವಲ್ಲ ಆ ತರಾನು ಮಾಡ್ಕೋಬಹುದು ನೀವು. ನಾನು ಒಂಚೂರು ಎಣ್ಣೆ ಹಾಕಿ ಹುರ್ಕೊಂಡಿನಿ. ಈ ತರ ಹುರ್ಕೊಂಡ ಇದನ್ನ ಕಂಪ್ಲೀಟ್ ಆಗಿ ಆರಾಕ್ ಬಿಡ್ಬೇಕು. ಭಾಳ ಈಸಿ ಐತ್ ಮಾಡೋದು. ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಇವಾಗ ಇದನ್ನ ತಣ್ಣಗಾಗೈತಿ, ಮಿಕ್ಸಿಗೆ ಹಾಕೊಳ್ಳೋನು. ಒಂದ್ 10 ರಿಂದ 12 ಗೋಡಂಬಿ ನೆನೆಸಿಟ್ಕೊಂಡಿನಿ, ಒಂದ್ 10 ನಿಮಿಷ. ಅವನು ಇದಕ್ಕೆ ಹಾಕೋಬೇಕು. ಇದಕ್ಕ ಟೊಮೆಟೊ ಹಾಕೋಂಗಿಲ್ಲ. ಇದಕ್ಕ ಮೊಸರು ಹಾಕೊಳ್ಳೋನು. ಒಂದು ಅರ್ಧ ಕಪ್ ಅಷ್ಟ ಮೊಸರು ಹಾಕೊಂಡಿನಿ ನಾನು. ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋನು. ಇದ ಟೇಸ್ಟ್ ಕೊಡೋದು ಈ ಕುರ್ಮಾಕ. ನೋಡ್ರಿ ಈ ತರ ಚಲೋ ಹೊತ್ತಂಗ ನೈಸ್ ಹಂಗ ಗ್ರೈಂಡ್ ಮಾಡ್ಕೋರಿ. ಮಾಡ್ಕೊಂಡ ಈಗ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ನಾವು ಪನ್ನೀರ್ ರೆಡಿ ಆಗೈತಿ ನಮ್ದು. ಒಂಚೂರು ತೆಗೆದಿಟ್ಟ ನಾನು ಇದನ್ನೆಲ್ಲಾನು ಬಳಸ್ಕೊತೀನಿ. ಈಗ ಈ ತರ ಸ್ಲೈಸರ್ ಕಟ್ ಮಾಡ್ಕೋರಿ. ಇಲ್ಲ ಅಂದ್ರೆ ಸಣ್ಣ ಸಣ್ಣದು ನಿಮ್ಗೆ ಯಾವ ತರ ಇಷ್ಟ ಆ ತರ ಕಟ್ ಮಾಡ್ಕೊಂಡ ಇದನ್ನ ಒಂಚೂರು ಎಣ್ಣೆ ಹಾಕೊಂಡು ನಾವು ಫ್ರೈ ಮಾಡ್ಕೋಬೇಕಾಕತಿ. ಕುರ್ಮಾಕ್ ಟೇಸ್ಟ್ ಕೊಡೋದು ಏನಪ್ಪಾ ಅಂದ್ರ ಫ್ರೈ ಮಾಡ್ಕೊಂಡ್ರನ ಟೇಸ್ಟ್ ಬರ್ತೈತಿ. ನಾವು ಕಾಜು ಪನ್ನೀರ್ ಮಾಡಿದಾಗೆಲ್ಲ ನಾವು ಅದನ್ನ ಫ್ರೈ ಮಾಡ್ಲಿಕ್ಕೂ ನಡಿತೈತಿ. ಕುರ್ಮಾಕ್ ಮಾತ್ರ ಫ್ರೈ ಮಾಡಬೇಕು. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. ಇದನ್ನ ಚಲೋ ತಂಗ ನಾವು ಫ್ರೈ ಮಾಡ್ಕೊಳ್ಳೋನು. ಒಂಚೂರ್ ಇದು ಒಂಥರ ಗೋಲ್ಡನ್ ಬ್ರೌನ್ ಬರಬೇಕು. ಆ ತರ ನೀವು ಪನ್ನೀರ ಚಲೋ ತಂಗ ಫ್ರೈ ಮಾಡ್ಕೋರಿ. ಆದಷ್ಟ ಹೊರಗಿನ ಪನ್ನೀರ ಯಾವ ರೀತಿ ಇರ್ತೈತಿ ನೋಡ್ರಿ. ಯಾವ್ದಾರ ಚಲೋ ಬ್ರ್ಯಾಂಡದ್ದು ನೀವು ಪನ್ನೀರ್ ಯೂಸ್ ಮಾಡ್ರಿ. ಮನ್ಯಾಗ ಮಾಡ್ಲಿಲ್ಲ ಇಲ್ಲಾಂದ್ರ ಮನ್ಯಾಗ ಭಾಳ ಈಸಿ ಐತ್ ಮಾಡೋದು. ನಾ ವಿಡಿಯೋ ಹಾಕಿರ್ತೀನೋ ಅದನ್ನ ಚೆಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿ ಪನ್ನೀರ್ ಮನ್ಯಾಗ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನಿಮ್ಗೆ. ಅದನ್ನ ನೀವು ನೋಡೆ ಪನ್ನೀರ್ ಮನ್ಯಾಗನ ಮಾಡ್ಕೋಬಹುದು. ಈ ತರ ನೀವು ಪನ್ನೀರ ಫ್ರೈ ಮಾಡ್ಕೋಬೇಕು. ಈಗ ಅದ ಎಣ್ಣೆಗೆನ ನಾವು ಮಸಾಲ ಹಾಕೊಳ್ಳೋಣ. ಮಸಾಲನು ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲ ನಾವು ಏನು ಪಲಾವ್ಗೆ ಹಾಕ್ತಿವಲ್ಲ ಎಲ್ಲ ಮಸಾಲ ಹಾಕೋಬೇಕು. ಜೀರಿಗೆ, ಆಮೇಲೆ ಪಲಾವ್ ಎಲೆ, ಚಕ್ಕಿ, ಲವಂಗ, ಯಾಲಕ್ಕಿ, ಒಂದು ಅನಾನಸ್ ಹೂ, ಒಂದು ಸ್ವಲ್ಪ ಕರಿಮೆಣಸು ಇವನ್ನೆಲ್ಲ ಹಾಕೋಬೇಕು. ಹಾಕೊಂಡು ಒಂಚೂರು ಫ್ರೈ ಮಾಡ್ಕೋರಿ. ಮಾಡ್ಕೊಂಡ ಇದನ್ನೇ ನೀವು ಊಟದಾಗ ಬಂದ್ರೂ ತೆಗೆದಿಡ್ಬೇಕು ಒಂದು ಮಸಾಲ. ಆ ಥರ ಮಾಡ್ಕೋತೇನೆ ನಾನು. ಮಸಾಲ ಜಾಸ್ತಿ ನಾನು ಮಿಕ್ಸಿ ಎಲ್ಲ ಮಾಡಿ ಹಾಕಂಗಿಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ. ಇದು ಚಲೋ ತಂಗ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋರಿ. ಮಾಡ್ಕೊಂಡು ಇದಕ್ಕೀಗ 2 ಸ್ಪೂನ್ ಖಾರದ ಪುಡಿ, ಇದ್ರ ಜೊತೆ ಧನಿಯಾ ಪುಡಿನೂ ಐತಿ. ಹಂಗ ಗರಂ ಮಸಾಲನೂ ಹಾಕೊಂಡಿನಿ. ಇದಕ್ಕೆ ಒಂಚೂರು ಅರಿಶಿನ, ಉಪ್ಪು ಹಾಕೊಂಡ ಇದನ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಭಾಳ ಈಸಿ ಐತಿ ಮಾಡೋದು. ನಾವು ಪಲ್ಯಗಳೆಲ್ಲ ಮಾಡ್ತಿರ್ತಿಲ್ಲ ನಾವು ಅದ ಸೇಮ್ನ ನೀವು ಪಟ ಮಾಡ್ಕೊಂಡು ತಿನ್ಬೋದು ಇದನ್ನ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿನಿ. ಇದಕ್ಕೆ ಒಂಚೂರು ಈಗ ನೀರು ಹಾಕೊಂಡ್ಬಿಡೋನು. ನೀರು ಹಾಕೊಂಡ್ರೆ ಮಸಾಲ ಮಾತ್ರ ಚಲೋ ತಂಗ ಬೈತೈತಿ. ಇಲ್ಲ ಅಂದ್ರೆ ನಿಮ್ಗೆ ಆಯಿಲ್ ಕಡಿಮೆ ತಿನ್ನೋರು ಅಂದ್ರೆ ಅದು ಆಯಿಲ್ ಒಳಗೆ ಜಾಸ್ತಿ ಬೇಯಂಗಿಲ್ಲ ಅದು. ಅದಕ್ಕಾಗಿ ನೀರು ಹಾಕೊಂಡ್ರೆ ಚಲೋ ತಂಗ ಬೈತೈತಿ. ಇದೊಂಚೂರು ಒಂದು 30 ಸೆಕೆಂಡ್ ಮುಚ್ಚೆ ವಾಪಸ್ ಈಗ ನಾವು ಅದನ್ನು ತೆಗೆದ ನಾವೇನು ಮಸಾಲ ಮಾಡ್ಕೊಂಡಿವಲ್ಲ ಅದನ್ನು ಹಾಕೋನು ಇದಕ್ಕೆ. ಇದನ್ನ ಮಸಾಲ ಚಲೋ ತಂಗ ಹುರ್ಕೋಬೇಕು. ಆ ಮಸಾಲ ಮತ್ತು ಆಯಿಲ್ ಸಪ್ರೇಟ್ ಆಗುವಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಚಲೋ ತಂಗ ಫ್ರೈ ಮಾಡ್ಕೋರಿ. ಭಾಳ ಈಸಿ ಐತೆ ಮಾಡೋದು. ಫಸ್ಟಿಗೆ ನೀವು ಈರುಳ್ಳಿ ಹುರ್ಕೊಂಡ್ಬಿಟ್ರೆ ಅದನ್ನು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಜಲ್ದಿ ಮಾಡ್ಕೋಬೋದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿನಿ ಇದ್ರಾಗನ ನಾನು. ಈ ಥರ ಮಿಕ್ಸ್ ಮಾಡ್ಕೊಂಡು ಇದು ಕುದಿ ಬರಬೇಕು.
ಕುದಿ ಬಂದ ತಕ್ಷಣ ನೀವು ಪನ್ನೀರ ಆಮೇಲೆ ಇದಕ್ಕೊಂಚೂರು ಮೊಸರು ಹಾಕೋಬೇಕು. ಇನ್ನೊಂದು ಚೂರು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಮೊಸರನ್ನ. ನಾವು ಟೊಮೆಟೊ ಎಲ್ಲ ಹಾಕಂಗಿಲ್ಲ ಇದಕ್ಕೆ. ಕುರ್ಮಾಕ ಮೊಸರನ್ನ ಹಾಕೋದು ಇದಕ್ಕೆ. ಇವಾಗ ಇನ್ನೊಂದು ಅರ್ಧ ಸ್ಪೂನ್ ಮೊಸರು ಅರ್ಧ ಸ್ಪೂನ್ ಅಲ್ಲ, ಅರ್ಧ ಬಟ್ಲು ಮೊಸರು ಹಾಕೋನು. ಅವಾಗಲೇ ಅರ್ಧ ಬಟ್ಲು ಹಾಕೊಂಡಿದ್ನಿ, ಈಗ ಮತ್ತೆ ಅರ್ಧ ಬಟ್ಲು ಹಾಕೊಂಡಿನಿ. ಇವು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಆಮೇಲೆ ಪನ್ನೀರ್ ಹಾಕೊಂಡ್ಬಿಡೋನು. ಇದೊಂದು ಸ್ವಲ್ಪ ಕುದಿ ಬರಬೇಕು. ಪನ್ನೀರ್ ಹಾಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಇನ್ನಷ್ಟು ಉಪ್ಪು ನೋಡ್ಕೋರಿ. ಆಗಲೇ ಉಪ್ಪು ಹಾಕಿನಿ ನಾನು. ಇನ್ನಷ್ಟು ಬೇಕಂದ್ರೆ ರುಚಿ ನೋಡ್ಕೊ ಇದೇ ಟೈಮ್ದಾಗ ನೋಡ್ಕೊಂಡು ಉಪ್ಪು ಹಾಕೋರಿ. ಇವಾಗ ಪನ್ನೀರ್ ಹಾಕೊಳ್ಳೋನು. ಕರ್ದಂಥ ಪನ್ನೀರ್ ಹಾಕೊಳ್ಳೋನು. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳೋನು. ಇದಕ್ಕೆ ಕೊತ್ತಂಬರಿನೂ ಹಾಕೊಳ್ಳೋನು. ಕುರ್ಮಾ ಅಂದ್ರೆ ಎಲ್ಲಾನು ಟೇಸ್ಟ್ ಬೇಕಾ ನಮಗೆ. ಇದೇ ಥರನ ನೀವು ಎಲ್ಲ ವೆಜಿಟೇಬಲ್ ಕಟ್ ಮಾಡಿನೂ ಮಾಡ್ಕೋಬೋದು. ಇಲ್ಲ ಪನ್ನೀರ್ ಸಪ್ರೇಟ್ ಪನ್ನೀರ್ ಕುರ್ಮಾ ಅಂದ್ರೆ ಪನ್ನೀರ್ದು ಮಾಡ್ಕೋಬೋದು ನೀವು. ನೋಡಿದ್ರಲ್ಲ ಡಾಬಾ ಸ್ಟೈಲ್ ಎಷ್ಟು ಈಜಿ ಐತೆ ಅಂತ ಹೇಳಿ ಮಾಡೋದು. ಈ ಥರ ನೀವು ಮಾಡ್ಕೊಂಡು ತಿಂತೀರಿ ಅನ್ಕೊಂಡಿನಿ. ಮಾಡ್ಕೊಂಡು ತಿಂದ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.